ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅಕೌಂಟೆನ್ಸಿ ಈಸಿ ಲರ್ನ್. ಇವತ್ತು ನಾನು ಫಸ್ಟ್ PU ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಕೌಂಟೆನ್ಸಿ ಸಬ್ಜೆಕ್ಟ್ದು ಕ್ವಶನ್ ಪೇಪರನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದರಲ್ಲಿ ನಾನು ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ಅನಾಲಿಸಿಸ್ ಮಾಡ್ತೀನಿ. ಅದೇ ರೀತಿಯಾಗಿ ಸಿಲೆಬಸ್ ಏನೇನಿದೆ ಫಸ್ಟ್ PU ಮಿಡ್ ಟರ್ಮಿಗೆ ಇದನ್ನು ಅನಾಲಿಸಿಸ್ ಮಾಡ್ತೀನಿ. ಹಾಗೆಯೇ ಇಂಪಾರ್ಟೆಂಟ್ ಟಾಪಿಕ್ ಯಾವುದನ್ನು ನೋಡ್ಕೋಬೇಕು, ಯಾವುದಕ್ಕೆ ಜಾಸ್ತಿ ವೇಟೇಜ್ ಇದೆ ಇದನ್ನು ಕೂಡ ಡಿಸ್ಕಷನ್ ಮಾಡ್ತೀನಿ. ಸೊ ತಡ ಮಾಡಿದ್ದೇನೆ, ಇವತ್ತಿನ ಸೆಷನನ್ನು ಶುರು ಮಾಡೋಣ. ನೋಡಿ, ನಾನಿಲ್ಲಿ 2 ವರ್ಷದ ಕ್ವಶನ್ ಪೇಪರ್ಗಳನ್ನು ತೊಗೊಂಡು ಬಂದಿದ್ದೀನಿ. ನಮ್ಮ ಅಕೌಂಟೆನ್ಸಿಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ವೇಟೇಜ್ ಆಫ್ ಮಾರ್ಕ್ಸ್ ಆಗಲಿ ಅಥವಾ ಸಿಲೆಬಸ್ ಆಗಲಿ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಲಿ ಚೇಂಜಸ್ ಆಗೋದಿಲ್ಲ. ಲಾಸ್ಟ್ ಇಯರ್ ಏನಿತ್ತೋ ಅದು ಈ ವರ್ಷ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಸೇಮ್ ಪ್ಯಾಟರ್ನ್ ಮತ್ತು ಸೇಮ್ ಸಿಲೆಬಸ್ ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ಈ 2 ವರ್ಷಗಳ ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತಲ್ವಾ, ಅದಕ್ಕೋಸ್ಕರ ನಾನು ಈ 2 ವರ್ಷಗಳ ಕ್ವಶನ್ ಪೇಪರನ್ನು ತೊಗೊಂಬಂದಿದ್ದೀನಿ. ಆ್ಯಂಡ್ ಇಟ್ ಈಸ್ ನಾಟ್ ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್. ಸ್ಟೇಟ್ ಲೆವೆಲಲ್ಲಿ ಕ್ವಶನ್ ಪೇಪರ್ ಇರೋದಿಲ್ಲ. ಮಿಡ್ ಟರ್ಮಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಪೇಪರ್ಗಳಿರುತ್ತೆ. ಆ್ಯಂಡ್ ಪ್ಯಾಟರ್ನ್ ಆಲ್ ಓವರ್ ಕರ್ನಾಟಕ ಒಂದೇ ಇರುತ್ತೆ. ಬಟ್ ವೇಟೇಜ್ ಆಫ್ ಮಾರ್ಕ್ಸ್ ಅಥವಾ ಸಿಲೆಬಸ್ ಇರ್ಬೋದು, ಇದೆಲ್ಲ ಒಂದು ಡಿಸ್ಟ್ರಿಕ್ಕಿಂದ ಇನ್ನೊಂದು ಡಿಸ್ಟ್ರಿಕ್ಗೆ ಸ್ವಲ್ಪ ಚೇಂಜಸ್ ಇರ್ಬೋದು. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಕಲ್ಲಿ ಯಾವ್ದು ಫಾಲೋ ಆಗುತ್ತೆ ಅನ್ನೋದನ್ನು ನಾನು ಇವತ್ತು ಡಿಸ್ಕಷನ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ನಾನು ಡಿಸ್ಕಷನ್ ಮಾಡೋದು ಕ್ವಶನ್ ಪೇಪರ್ ಪ್ಯಾಟರ್ನ್ ಮತ್ತು ಇಂಪಾರ್ಟೆಂಟ್ ಪ್ರಾಬ್ಲಮೆಟಿಕ್ ಕ್ವಶನ್ಗಳನ್ನು ಮಾತ್ರ. ಬಟ್ ಮಿಡ್ ಟರ್ಮ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿರುವಂಥ ವಿಡಿಯೋ, ಹಾಗೆ ಎಲ್ಲ ಇಂಪಾರ್ಟೆಂಟ್ 6 ಮತ್ತು 12 ಮಾರ್ಕ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡಿರುವಂಥ ವಿಡಿಯೋ ನಮ್ಮ ಚಾನಲಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ನೀವು ಅದನ್ನು ಫಸ್ಟ್ PU ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಹಾಗೆ ಈ ಪ್ಲೇ ಲಿಸ್ಟಲ್ಲಿ ಫಸ್ಟ್ PU ಅಕೌಂಟೆನ್ಸಿ ಮೇಲೆ ಅಪ್ಲೋಡ್ ಆಗಿರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ. ತುಂಬ ಈಸಿಯಾಗಿ ಅಕೌಂಟನ್ನು ಸಾಲ್ವ್ ಮಾಡುವಂಥ ವಿಧಾನವನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ಲಾಜಿಕ್ ಬಿಹೈಂಡ್ ಹೇಳ್ಕೊಟ್ಟಿದ್ದೀನಿ. ಯಾವಾಗಲೂ ಅಷ್ಟೇ ಅಕೌಂಟೆನ್ಸಿನ ಅರ್ಥ ಮಾಡಿಕೊಂಡು ಕಲಿತಾಗ ಅದು ತುಂಬ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಹಾಗಾಗಿ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳಲ್ಲಿ ನಿಮಗೆ ಆ ಕಾನ್ಸೆಪ್ಟನ್ನು ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅದೆಲ್ಲ ವಿಡಿಯೋಗಳನ್ನು ನೋಡಿ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಕಲಿಯೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಈಗಲೇ ಇಲ್ಲಿ ಕೆಳಗಡೆ ಇರುವಂಥ ಟೈಟಲನ್ನು ಪ್ರೆಸ್ ಮಾಡಿದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ ಫಸ್ಟ್ PU ಪ್ಲೇ ಲಿಸ್ಟ್ ಲಿಂಕ್ ಸಿಗುತ್ತೆ. ಅದನ್ನು ಪ್ರೆಸ್ ಮಾಡಿ ಅದೆಲ್ಲ ವೀಡಿಯೋಸ್ಗಳನ್ನು ಆಕ್ಸೆಸ್ ಮಾಡ್ಬೋದು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯೋದಿಲ್ಲ ಅಲ್ವಾ. ಸೊ ಮೊದಲನೇದಾಗಿ ನಾನಿಲ್ಲಿ 2023 ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ PU ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2023 ಇದು ಉತ್ತರ ಕನ್ನಡ ಡಿಸ್ಟ್ರಿಕ್ದು. ಈ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನೋಡೋಣ. ಆ್ಯಂಡ್ ನಿಮಗೆ ಮೊದಲಿಗೆ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ಹೇಳ್ತೀನಿ. ಸೊ ನೋಡಿ, ಇಲ್ಲಿ ಇದು ಮಿಡ್ ಟರ್ಮ್ ಎಕ್ಸಾಮಿನ ಪ್ಯಾಟರ್ನ್ ಅಥವಾ ಆ್ಯನ್ಯಲ್ ಎಕ್ಸಾಮಿಗೆ ಕೂಡ ಸೇಮ್ ಪ್ಯಾಟರ್ನ್ ಇರುತ್ತೆ. ನಮ್ಮ ಅಕೌಂಟೆನ್ಸಿಲಿ 4 ಸೆಕ್ಷನ್ಗಳಿರುತ್ತೆ. 1 ಮಾರ್ಕ್, 2 ಮಾರ್ಕ್ಸ್, 6 ಮಾರ್ಕ್ ಮತ್ತು 12 ಮಾರ್ಕ್ಸ್. ಸೊ ಅಲ್ಲಿಗೆ ಟೋಟಲ್ 80 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮಿನೇಷನ್ ಆಗೋದು. 1 ಮಾರ್ಕ್ ಕ್ವಶನ್ಗಳು ಆಲ್ ಕಂಪಲ್ಸರಿ ಕ್ವಶನ್ಗಳು 20 ಕ್ವಶನ್ಗಳಿರುತ್ತೆ, 20 ಕ್ವಶನ್ಸ್. ಆ್ಯಂಡ್ ಸಬ್ಸೆಕ್ಷನ್ 4 ಸಬ್ಸೆಕ್ಷನಲ್ಲಿ ಡಿವೈಡ್ ಆಗಿರುತ್ತೆ. ಲೈಕ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಹಾಗೆ ಮ್ಯಾಚ್ ದಿ ಫಾಲೋಯಿಂಗ್ ಮತ್ತು 1 ಸೆಂಟೆನ್ಸಲ್ಲಿ ಆನ್ಸರ್ ಮಾಡುವಂಥ ಕ್ವಶನ್ಗಳು. ಸೊ ಇದು 4 ಸೇರಿ 20 ಕ್ವಶನ್ಸ್, 5 ಕ್ವಶನ್ ಅಂತೆ 4 ಸಬ್ಸೆಕ್ಷನ್ಗಳಿಂದ 20 ಕ್ವಶನ್ಸ್ಗಳು ಬರುತ್ತೆ. 20 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್ ಸೆಕ್ಷನ್ ಬಿ 2 ಮಾರ್ಕ್ಸ್ ಸೆಕ್ಷನ್. ಇದರಲ್ಲಿ 5 ಕ್ವಶನ್ಗಳನ್ನ ಕೇಳ್ತಾರೆ. ಯಾವುದೇ 3ಕ್ಕೆ ನೀವು ಆನ್ಸರನ್ನು ಮಾಡಬೇಕು. ಆ್ಯಂಡ್ ಅದಕ್ಕೆ ಪ್ರತಿಯೊಂದಕ್ಕೆ 2ರಂತೆ ಟೋಟಲ್ 6 ಮಾರ್ಕ್ ಅಲಾಟ್ ಆಗಿದೆ. ಹಾಗೆ 6 ಮಾರ್ಕಿನ ಸೆಕ್ಷನ್ ಅಥವಾ ಸೆಕ್ಷನ್ ಸಿ ಅಂತ ಹೇಳ್ತೀವಿ. ಇದರಲ್ಲಿ 5 ಕ್ವಶನ್ಗಳನ್ನ ಕೇಳ್ತಾರೆ. ಯಾವುದೇ 3ಕ್ಕೆ ನೀವು ಆನ್ಸರನ್ನು ಮಾಡಬೇಕು. 5 ಕ್ವಶನ್ಸ್ ಎನಿ 3. ಆ್ಯಂಡ್ ಅದಕ್ಕೆ ಪ್ರತಿಯೊಂದಕ್ಕೆ 6ರಂತೆ 18 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಇನ್ನು 12 ಮಾರ್ಕ್ಸಲ್ಲಿ 6 ಕ್ವಶನ್ಸ್ ಕೇಳ್ತಾರೆ. ಯಾವುದೇ 3ಕ್ಕೆ ನೀವು ಆನ್ಸರನ್ನು ಮಾಡಬೇಕು. ಟೋಟಲ್ ಆಗಿ 36 ಮಾರ್ಕ್ಸ್ ಈ ಒಂದು ಸೆಕ್ಷನ್ಗೆ ಅಲಾಟ್ ಆಗಿದೆ. ಸೊ 12 ಮಾರ್ಕ್ಸ್ ಸೆಕ್ಷನಲ್ಲಿ 3 ಚಾಯ್ಸಿಗೆ ಸಿಗುತ್ತೆ. 6 ಮಾರ್ಕ್ಸ್ ಸೆಕ್ಷನಲ್ಲಿ 2 ಕ್ವಶನ್ಗಳು ಚಾಯ್ಸಿಗೆ ಸಿಗುತ್ತೆ. ಹಾಗೆ 2 ಮಾರ್ಕ್ಸಲ್ಲಿ ಕೂಡ 2 ಕ್ವಶನ್ಸ್ ಚಾಯ್ಸಿಗೆ ಸಿಗುತ್ತೆ ನಿಮಗೆ. ಇನ್ನು ಈ ಥರ ಚಾಯ್ಸಿಗಿದೆ ಅಂತ ಹೇಳಿ ಅವ್ರು ಎಷ್ಟು ಕೇಳಿದಾರೋ ಅಷ್ಟನ್ನೇ ಬರೆದು ಬರೋದಲ್ಲ. ನೀವೇನು ಮಾಡಬೇಕು, ಎಕ್ಸ್ಟ್ರಾ ಕ್ವಶನ್ಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ. ಯಾಕಂತಂದರೆ ಈ ರೀತಿ ಎಕ್ಸ್ಟ್ರಾ ಕ್ವಶನ್ ಬರೆಯೋದ್ರಿಂದ ಸ್ಕೋರ್ ಜಾಸ್ತಿ ಆಗುತ್ತೆ. ಅಂದರೆ ಅದಕ್ಕೇನು ಜಾಸ್ತಿ ಮಾರ್ಕ್ಸ್ ಬರೋದಿಲ್ಲ, ನೀವು ಬರೆದಿದ್ದಕ್ಕೆಲ್ಲ ಮಾರ್ಕ್ಸ್ ಕೊಡೋದಿಲ್ಲ. ಬದಲಾಗಿ ಈಗ ಎನಿ 3 ಅಂತ ಹೇಳಿರ್ತಾರಲ್ಲ, ನೀವು ಸಪೋಸ್ 5 ಕ್ವಶನ್ಗಳನ್ನು ಬರೆದ್ರಿ ಅಂತ ತಿಳ್ಕೊಳ್ಳಿ. ಸೊ 2 ಎಕ್ಸ್ಟ್ರಾ ಬರೆದಿರ್ತೀರಿ. ಅದರಲ್ಲಿ ಟೋಟಲ್ 5 ಕರೆಕ್ಷನ್ ಮಾಡ್ತಾರೆ. ಅವ್ರು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಎಲ್ಲದನ್ನು ಕರೆಕ್ಷನ್ ಮಾಡ್ತಾರೆ. ನೀವು ಬೇಕಿದ್ರೆ ಫಸ್ಟ್ ಪೇಜಲ್ಲಿ ಬರ್ದಿರಿ, ಲಾಸ್ಟ್ ಪೇಜಲ್ಲಿ ಬರ್ದಿರಿ, ಎಲ್ಲದನ್ನು ಕರೆಕ್ಷನ್ ಆಗುತ್ತೆ. ಕರೆಕ್ಷನ್ ಆದಮೇಲೆ 5 ಕ್ವಶನ್ಗಳಲ್ಲಿ ಯಾವ 3ಕ್ಕೆ ಜಾಸ್ತಿ ಅಂಕಗಳು ಬಂದಿದೆ, ಯಾವುದಕ್ಕೆ ಜಾಸ್ತಿ ಮಾರ್ಕ್ಸ್ ಬಂದಿದೆ, ಆ 3 ಕ್ವಶನ್ಗಳು ಕನ್ಸಿಡರೇಷನ್ ಆಗುತ್ತೆ ಮಾರ್ಕ್ಸ್ ಕೌಂಟಿಗೆ. ಆಯಿತಾ? ಕಡಿಮೆ ಬಂದಿರೋ 2ಕ್ಕೆ ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡಿ ಅದರ ಮಾರ್ಕ್ಸನ್ನು ಕೌಂಟಿಗೆ ತಗೊಳ್ಳಲ್ಲ. ಈ ರೀತಿಯಾಗಿ ಸಿಸ್ಟಮ್ ಇರೋದ್ರಿಂದ ಯಾವಾಗಲೂ ಯಾವುದೇ ಸಬ್ಜೆಕ್ಟಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ನೀವು ಅಟೆಂಡ್ ಮಾಡೋದ್ರಿಂದ ಸೇಫರ್ ಸೈಡಲ್ಲಿ ಇರ್ತೀರಿ. ಯಾವುದಾದ್ರೂ ಒಂದು ಕ್ವಶನಿಗೆ ನಿಮಗೆ ಆನ್ಸರ್ ತಪ್ಪಾಯಿತು ಅಂತಂದರೆ ಇನ್ನೊಂದು ಕ್ವಶನಿಂದ ಅದು ಕವರ್ ಆಗುತ್ತೆ. ಅಂದರೆ ಇನ್ನೊಂದು ಕ್ವಶನಿಗೆ ಜಾಸ್ತಿ ಅಂಕ ಬಂದಿದ್ದರೆ ಅದನ್ನು ಕನ್ಸಿಡರ್ ಮಾಡಿ ಕಡಿಮೆ ಬಂದಿರೋದಕ್ಕೆ ಎಕ್ಸ್ಟ್ರಾ ಅಂತ ಹಾಕ್ತಾರೆ. ಹಾಗಾಗಿ ಸೊ ಈ ಥರದ ಪ್ಯಾಟರ್ನ್ ಇರುತ್ತೆ. ನೀವು ಎಕ್ಸ್ಟ್ರಾ ಅಟೆಂಡ್ ಮಾಡೋದಕ್ಕೆ ಸಾಧ್ಯವಾಗುವಷ್ಟು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕಾಗತ್ತೆ. ಅಕೌಂಟೆನ್ಸಿಲಿ ಟೈಮ್ ಕವರ್ ಆಗಬೇಕು ಅಂದರೆ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ ಬೇಗ ಸಾಲ್ವ್ ಮಾಡೋದಕ್ಕಾಗಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಕನ್ಫ್ಯೂಷನ್ ಹೋಗಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತಲೇ ನಾನಿವತ್ತು ಈ ರೀತಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನು ಯಾವ್ಯಾವುದಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ.
ಇಲ್ಲಿ ಟೋಟಲ್ ಸಿಲೆಬಸ್ಸನ್ನು ನೋಡ್ಬಿಡೋಣ. ಮೊದಲನೇ 6 ಚಾಪ್ಟರ್ಗಳು ಮಿಡ್ ಟರ್ಮ್ ಸಿಲೆಬಸ್ಗಿದೆ. ಅದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಥಿಯರಿ ಪಾರ್ಟ್ ಆ್ಯಂಡ್ ಬೇಸಿಕ್ಸ್ ಮೇಲೆ ಇದೆ. ನೆಕ್ಸ್ಟ್ ಜರ್ನಲ್ ಚಾಪ್ಟರ್ ಇದೆ ಆ್ಯಂಡ್ ಸಬ್ಸಿಡಿಯರಿ ಬುಕ್ಸ್ 4th ಚಾಪ್ಟರ್ ಸಬ್ಸಿಡಿಯರಿ ಬುಕ್ಸ್ ಅಥವಾ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1 ಮತ್ತು 2 ಎರಡೂ ಇದೆ. ಹಾಗೆ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮತ್ತು ಟ್ರಯಲ್ ಬ್ಯಾಲೆನ್ಸ್. ನೋಡಿ, ಇದು ಬೇರೆ ಬೇರೆ ಡಿಸ್ಟಿಕ್ಕಿಗೆ ಬೇರೆ ಬೇರೆ ಥರ ಇರ್ಬೋದು. ಯಾಕಂದರೆ ಇದೇನು ಅಫಿಷಿಯಲಿ ಸ್ಟೇಟಿಗೆ ಒಂದೇ ಥರ ಸಿಲೆಬಸ್ ಇರಬೇಕು ಮಿಡ್ ಟರ್ಮಿಗೆ, ಆ ಥರ ಇರೋದಿಲ್ಲ. ಮಿಡ್ ಟರ್ಮ್ ಡಿಸ್ಟಿಕ್ ಲೆವೆಲಲ್ಲಿ ನಡೆಯೋದ್ರಿಂದ ಪ್ರತಿ ಡಿಸ್ಟಿಕ್ಕಿಗೆ ಸ್ವಲ್ಪ ಸಿಲೆಬಸ್ ಹೆಚ್ಚು ಕಡಿಮೆ ಆಗ್ಬೋದು. ಕೆಲವು ಡಿಸ್ಟ್ರಿಕ್ಟಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಇರೋದಿಲ್ಲ ಅಥವಾ ಇನ್ಯಾವುದಾದ್ರೂ ಕಾನ್ಸೆಪ್ಟ್ ಆ್ಯಡ್ ಆಗಿರುತ್ತೆ. ಯೂಶ್ವಲಿ ನಾವು ಹೇಳ್ಬೋದು ಈ 6 ಚಾಪ್ಟರ್ಗಳು ಮಿಡ್ ಟರ್ಮ್ ಸಿಲೆಬಸ್ಗೆ ಇದೆ ಅಂತ. ಬಟ್ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಯಾವುದಿದೆ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ನಾವು ಕ್ವಶನ್ ಪೇಪರ್ ಅನಾಲಿಸಿಸ್ಗೆ ಹೋಗೋಣ. ನೋಡಿ, ಇಲ್ಲಿ ಪಾರ್ಟ್ ಎ 1 ಮಾರ್ಕಿನ ಕ್ವಶನ್. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ, 5 ಕ್ವಶನ್ಗಳಿವೆ. ಹಾಗೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಕ್ವಶನ್ಗಳಿವೆ 5. ಇದೆಲ್ಲ ಯಾವ್ಯಾವ ಚಾಪ್ಟರಿಂದ ಬರುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಮಿಡ್ ಟರ್ಮಲ್ಲಿ ವೇಟೇಜ್ ಆಫ್ ಮಾರ್ಕ್ಸ್ ಅಂತ ಎಕ್ಸಾಕ್ಟ್ಲಿ ಕೊಟ್ಟಿರಲ್ಲ. ಹಾಗಾಗಿ ಪ್ರತಿಯೊಂದು ಚಾಪ್ಟರಿಂದ ಕ್ವಶನ್ ಬ್ಯಾಂಕಲ್ಲಿ ಏನೇನೆಲ್ಲ ಕ್ವಶನ್ಸ್ಗಳಿವೆ ಆಲ್ಮೋಸ್ಟ್ 95% ಅದೇ ರಿಪೀಟ್ ಆಗುತ್ತೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿದಲ್ಲಿ. ಹಾಗಾಗಿ ಅದರಲ್ಲಿ ಇರುವಂಥ ಕ್ವಶನ್ಗಳಿಗೆ ಆನ್ಸರನ್ನು ಹುಡುಕೊಂಡ್ರೆ ಸ್ಕೋರ್ ಮಾಡೋರಿಗೆ ಈಸಿ ಆಗುತ್ತೆ. ಇದೆಲ್ಲದಕ್ಕೂ ನೋಡಿ, ಕ್ವಶನ್ ನಂಬರ್ಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ 5th ಕ್ವಶನ್ ಮಲ್ಟಿಪಲ್ ಚಾಯ್ಸಲ್ಲಿ ಮುಗಿದ್ಮೇಲೆ ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ 6th ಶುರುವಾಗಿದೆ ಅಲ್ವಾ, ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನೀವು ಯಾವುದೇ ಸೆಕ್ಷನನ್ನು ನಮ್ಮ ಅಕೌಂಟಲ್ಲಿ ಶಫಲ್ ಮಾಡಿ ಬರಿಬೋದು. ಅಂದರೆ ಫಸ್ಟಿಗೆ ಥಿಯರಿ ಬರಿಬೇಕು, ಆಮೇಲೆ ಲೆಕ್ಕ ಬರಿಬೇಕು, ಆ ಥರ ಇಲ್ಲ, ಶಫಲ್ ಮಾಡ್ಬೋದು. ಬಟ್ ಈ ಥರ ಶಫಲ್ ಮಾಡಿ ಬರೆಯುವಾಗ ಕ್ವಶನ್ ನಂಬರ್ ಮಾತ್ರ ಕರೆಕ್ಟಾಗಿ ಹಾಕಿದಿರೋ ಇಲ್ಲೋ ಅನ್ನೋದನ್ನು ಗಮನಿಸಿ, ಆಯಿತಾ. ಇದರಲ್ಲಿ ಕ್ವಶನ್ ಪೇಪರಲ್ಲಿ ಏನೇನಿರುತ್ತೆ ಅದನ್ನೇ ಹಾಕ್ತಾ ಹೋಗಬೇಕಾಗುತ್ತೆ, ಇಲ್ಲ ಅಂದರೆ ಮಾರ್ಕ್ಸ್ಗಳು ಸಿಗೋದಿಲ್ಲ. ಇದು ನಿಮಗೆ ಗಮನಕ್ಕಿರಲಿ. ಇನ್ನು ಸೆಕೆಂಡ್ ಸಬ್ಸೆಕ್ಷನ್ ಅಂದರೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಇದರಲ್ಲಿ ನಿಮಗೆ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ ಒಂದಷ್ಟು ಅಪ್ರಾಪ್ರಿಯೇಟ್ ಆನ್ಸರ್ಸ್ಗಳನ್ನು. ಅದರಲ್ಲಿ ಯಾವುದು ಅಪ್ರಾಪ್ರಿಯೇಟ್ ಆಗುತ್ತೆ ಪ್ರತಿಯೊಂದಕ್ಕೆ ಅದನ್ನು ನೀವು ಫಿಲ್ ಅಪ್ ಮಾಡಬೇಕು. ಇನ್ನು ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಈ ರೀತಿ ಕ್ವಶನ್ ಇರುತ್ತೆ, ನೀವು ಒಂದಕ್ಕೊಂದು ಹೊಂದಿಸಬೇಕಾಗತ್ತೆ. ಆ್ಯಂಡ್ 11th ಕ್ವಶನ್ ಅಂಡರಲ್ಲಿನೇ ಇದಷ್ಟು ಬರುತ್ತೆ ನೋಡಿ, ಇದಕ್ಕೆ 5 ಮಾರ್ಕ್ಸ್. ಇನ್ನು ನೆಕ್ಸ್ಟ್ ಅಂತಂದರೆ 1 ಸೆಂಟೆನ್ಸ್ ಆರ್ 1 ವರ್ಡ್ ಕ್ವಶನ್ಗಳು. ಇದರಲ್ಲಿ ಯೂಶ್ವಲಿ ಸಣ್ಣ ಪುಟ್ಟ ಮೀನಿಂಗ್ಗಳನ್ನು ಕೇಳ್ತಾರೆ, ಅಥವಾ ಅಬ್ರಿವಿಯೇಷನ್ ಕೇಳ್ತಾರೆ, ಅಥವಾ ಟ್ರೂ ಆ್ಯಂಡ್ ಫಾಲ್ಸ್ ಕ್ವಶನ್ಗಳನ್ನು ಕೇಳ್ತಾರೆ, ಎಕ್ಸಾಂಪಲ್ಸ್, ಮೆಥಡ್ಸ್ ಎಲ್ಲ ಒಂದೊಂದೇ ಪಾಯಿಂಟ್ಗಳನ್ನು ಕೇಳ್ತಾರೆ. ಇದು 1 ಮಾರ್ಕ್ಸಿಗೆ. ಇನ್ನು 2 ಮಾರ್ಕ್ಸ್ಗೆ ಪಾರ್ಟ್ ಬಿಗೆ ಹೋಗ್ತೀವಿ. 2 ಮಾರ್ಕ್ಸಿನ ಸೆಕ್ಷನ್. ಇದರಲ್ಲಿ 2 ಪಾಯಿಂಟ್ಸ್ಗಳನ್ನು ಕೇಳ್ತಾರೆ, ಯೂಶ್ವಲಿ ಪಾಯಿಂಟ್ ಕ್ವಶನ್ಗಳನ್ನು. ಲೈಕ್ 2 ಟೈಪ್ಸ್, 2 ಮೆಥಡ್ಸ್ ಅಥವಾ 2 ಆಬ್ಜೆಕ್ಟಿವ್ಸ್ ಇರ್ಬೋದು, ಈ ಥರದಲ್ಲಿ ಕ್ವಶನ್ಗಳಿರುತ್ತೆ. ಹಾಗೆಯೇ ಡೆಫಿನೇಷನ್ ಕೇಳ್ಬೋದು. ಡಿಫೈನ್ ಅಕೌಂಟಿಂಗ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಆಲ್ಮೋಸ್ಟ್ ಯಾವಾಗಲೂ ರಿಪೀಟ್ ಆಗುವಂಥ ಕ್ವಶನ್. ನಮ್ಮ ಅಕೌಂಟಲ್ಲಿ ಇರೋದು ಒಂದೇ ಡೆಫಿನೇಷನ್, ವ್ಯಾಖ್ಯಾನ ಅಂತ ಹೇಳ್ತೀವಿ. ಯಾರು ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ ಅದನ್ನು ನಾವು ಬರಿಬೇಕಾಗತ್ತೆ. ಬೇರೆ ಬೇರೆ ಪರ್ಸನ್ ಬೇರೆ ಬೇರೆ ರೀತಿ ಡಿಫೈನ್ ಮಾಡಿರ್ಬೋದು. ಸೊ ನೀವು ಯಾರಾದರೂ ಒಂದು ಪರ್ಸನ್ ಹೇಳಿರೋವಂಥ ಒಂದು ಡೆಫಿನೇಷನನ್ನು ಕೊಡಬೇಕಾಗತ್ತೆ. ಆ್ಯಂಡ್ ಮತ್ತು ನೆಕ್ಸ್ಟ್ ಕ್ವಶನ್ 2 ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಥವಾ ಕಾನ್ಸೆಪ್ಟ್ಸ್ ಅಂತ ಕೇಳಿದ್ದಾರೆ. ಈ ರೀತಿ ಕೊಟ್ಟಾಗ ನೀವು ಅದನ್ನು ಮೆನ್ಷನ್ ಮಾಡಿಟ್ರೆ ಸಾಕಾಗುತ್ತೆ. ಹಾಗೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ರೂಲ್ ಕೇಳ್ಬೋದು. ಅದೇ ರೀತಿ ಯಾವುದೇ ಸ್ಟೇಟ್ಮೆಂಟಿನ ಮೀನಿಂಗ್ ಕೇಳ್ಬೋದು, ಅಥವಾ ಟೈಪ್ಸ್ ಕೇಳ್ಬೋದು, ಮೆಥಡ್ಸ್, ಆಬ್ಜೆಕ್ಟಿವ್ಸ್. ದೀಸ್ ಆಲ್ ಆರ್ ದಿ ಪಾಸಿಬಲ್ ಕ್ವಶನ್ಸ್ ಫಾರ್ ಪಾರ್ಟ್ ಬಿ. ಇನ್ನು ನೆಕ್ಸ್ಟ್ ನಾವು ಪ್ರಾಬ್ಲಮೆಟಿಕ್ ಪಾರ್ಟಿಗೆ ಬರ್ತೀವಿ. ಪಾರ್ಟ್ ಸಿ, ಸೆಕ್ಷನ್ ಸಿ ಅಂದರೆ 6 ಮಾರ್ಕಿನ ಸೆಕ್ಷನ್. ಇದರಲ್ಲಿ 5 ಕ್ವಶನ್ಗಳನ್ನು ಕೇಳ್ತಾರೆ ಅಂತ ಹೇಳಿದೆ ಅಲ್ವಾ. ಸೊ ಅದರಲ್ಲಿ ಯಾವ್ಯಾವ್ದು ಬಂದಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ಮೊದಲಿಗೆ ಅಕೌಂಟಿಂಗ್ ಇಕ್ವೇಷನ್ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. 3 ಟ್ರಾನ್ಸಾಕ್ಷನ್ ಕೊಟ್ಟು ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು. ಆ್ಯಂಡ್ ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ ಮೇಲೆ ಕೇಳಿದ್ದಾರೆ. ಟೋಟಲ್ ಆಗಿ 12 ಅಕೌಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ಕೆಟಗರೈಸ್ ಮಾಡಬೇಕು, ಅಸೆಟ್, ಲಯಬಿಲಿಟಿನ, ಕ್ಯಾಪಿಟಲ್, ರೆವೆನ್ಯೂನ, ಎಕ್ಸ್ಪೆನ್ಸಾ ಅಂಥೇಳಿ. ಈ 2 ಕ್ವಶನ್ಗಳು 3rd ಚಾಪ್ಟರ್ನ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1 ಕೇಳುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಅಂದರೆ ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಮೇಲೆ ಕೇಳಿದ್ದಾರೆ. ಇದು ಒಂದು ಕಂಪಲ್ಸರಿ ಕ್ವಶನ್, ಆ್ಯನ್ಯಲ್ ಎಕ್ಸಾಮಲ್ಲೂ ಕೇಳ್ತಾರೆ, ಹಾಗೆಯೇ ಮಿಡ್ ಟರ್ಮಲ್ಲಿ ಕೂಡ ಕೇಳ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಆ್ಯಂಡ್ ವೆರಿ ಈಸಿ ಟು ಪ್ರಿಪೇರ್ ಆಲ್ಸೋ. ಹಾಗಾಗಿ ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಅಂಡರ್ ಇಂಪ್ರೆಸ್ಡ್ ಸಿಸ್ಟಮನ್ನು ನೀವು ನೋಡ್ಕೊಳ್ಳಿ. ಇನ್ನು 25th ಕ್ವಶನನ್ನು ಪರ್ಚೇಸ್ ಬುಕ್ ಮೇಲೆ ಕೇಳಿದ್ದಾರೆ. ಇದನ್ನು ಹೇಗೆ ಬೇಕಿದ್ರೂ ಕೇಳ್ಬೋದು. ಅಂದರೆ ಕೆಲವು ಕ್ವಶನ್ ಪೇಪರ್ ಸೆಟ್ಟರ್ಸ್ ಕೆಲವು ರೀತಿಯಾಗಿ ಕೇಳ್ತಾರೆ. ಕೆಲವರು ಪರ್ಚೇಸ್ ಬುಕ್ ಕೇಳ್ತಾರೆ, ಕೆಲವರು ಸೇಲ್ಸ್ ಬುಕ್ ಕೇಳ್ತಾರೆ, ಕೆಲವರು ಸಿಂಪಲ್ ಕ್ಯಾಶ್ ಬುಕ್ ಕೇಳ್ತಾರೆ. ಇದು 3ರಲ್ಲಿ ಯಾವ್ದು ಬೇಕಿದ್ರೂ ಬರ್ಬೋದು. ಇಲ್ಲಿ ವೇಟೇಜ್ ಆಫ್ ಮಾರ್ಕ್ಸ್ ಹೇಗೂ ಬರ್ಬೋದು. ನೋಡಿ, ಇಲ್ಲಿ 2 ಕ್ವಶನ್ಗಳನ್ನು 3rd ಚಾಪ್ಟರಿಂದ ಕೇಳಿದಾರಲ್ಲ, ಇದ್ರ ಬದಲಾಗಿ ಒಂದೇ ಕ್ವಶನನ್ನು ಈ 3rd ಚಾಪ್ಟರಿಂದ ಕೇಳಿ ಇನ್ನೊಂದು ಕ್ವಶನನ್ನು ಸಬ್ಸಿಡಿಯರಿ ಬುಕ್ಕಿಂದ ಕೇಳ್ಬೋದು. ಮತ್ತೊಂದು ಕ್ವಶನ್ ಕೇಳ್ಬೋದು. ಪರ್ಚೇಸ್ ಬುಕ್ ಕೇಳಿದ್ದಾರೆ ಇಲ್ಲಿ, ಅದರ ಜೊತೆ ಸಿಂಪಲ್ ಕ್ಯಾಶ್ ಬುಕ್ ಕೇಳ್ಬೋದು. ಹಾಗೆ ಪೆಟಿ ಕ್ಯಾಶ್ ಬುಕ್ ಅಂತೂ ಕೇಳ್ತಾರೆ. ಅದರ ಜೊತೆ 3 ಕ್ವಶನ್ ಬರ್ಬೋದು, ಇದೊಂದು ಹಾಗೆ ಮತ್ತೊಂದು ಕ್ವಶನ್ಗಳನ್ನು ಕೇಳ್ಬೋದು. ಇಟ್ ಡಿಪೆಂಡ್ಸ್ ಆನ್ ಕ್ವಶನ್ ಪೇಪರ್ ಸೆಟ್ಟರ್ ಆರ್ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಚೇಂಜಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಇದು ಲಾಸ್ಟ್ ಕ್ವಶನ್, 5ನೇ ಕ್ವಶನ್, ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಕೇಳಿದ್ದಾರೆ. ಟ್ರಯಲ್ ಬ್ಯಾಲೆನ್ಸ್ ವೆರಿ ಈಸಿ ಟಾಪಿಕ್. ಜಸ್ಟ್ ನೇಮ್ ಆಫ್ ದಿ ಅಕೌಂಟ್ಸನ್ನು, ಬ್ಯಾಲೆನ್ಸನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ಯಾವ್ಯಾವ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ನೋಡಿಕೊಂಡು
ಕ್ಯಾಟಗರೈಸ್ ಮಾಡ್ತಾ ಹೋಗ್ಬೇಕಷ್ಟೇ. ಸೊ ನೀವು ಒಂದು ಕ್ಲಾಸಿಫಿಕೇಷನ್ ಆಫ್ ಅಕೌಂಟನ್ನು ಕಲ್ತ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಟ್ರಯಲ್ ಬ್ಯಾಲೆನ್ಸನ್ನು ಕೂಡ ಸಾಲ್ವ್ ಮಾಡ್ಬೋದು. ಸೊ 2 ಕ್ವಶನ್ಗಳನ್ನು ಅಟೆಂಡ್ ಮಾಡ್ಬೋದು. ಹಾಗಾಗಿ ಫಸ್ಟ್ PU ಅಕೌಂಟೆನ್ಸಿಲಿ ಸ್ಕೋರ್ ಮಾಡೋದೊಂದು ದೊಡ್ಡ ವಿಷಯನೇ ಅಲ್ಲ, ತುಂಬ ಈಸಿಯಾಗಿರುತ್ತೆ. ಇನ್ನು ಈ 5 ಕ್ವಶನಲ್ಲಿ ನೀವು ಯಾವುದಾದ್ರೂ 3ಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ನನ್ನ ಸಜೆಷನ್ ಏನಪ್ಪ ಅಂದರೆ ಒಂದು ಎಕ್ಸ್ಟ್ರಾ ಕ್ವಶನ್ಗೆ ಅಟೆಂಡ್ ಮಾಡಿ ಅಂಥೇಳಿ. ಇನ್ನು ಪಾರ್ಟ್ ಡಿ ಅಥವಾ 12 ಮಾರ್ಕ್ಸಿನ ಕ್ವಶನ್ಗೆ ಬಂದರೆ ಟೋಟಲ್ 3 ಕ್ವಶನನ್ನು ನೀವು ಅಟೆಂಡ್ ಮಾಡಬೇಕು. 6 ಕ್ವಶನ್ಗಳನ್ನು ಕೇಳ್ತಾರೆ. ಇದರಲ್ಲಿ ಹೇಗೆ ಕೇಳಿದ್ದಾರೆ ನೋಡೋಣ. ಮೊದಲಿಗೆ ಜರ್ನಲ್ ಕೇಳಿದ್ದಾರೆ, ಜರ್ನಲೈಸ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್. ಸೆಕೆಂಡ್ ಕ್ವಶನ್ ಜರ್ನಲೈಸ್ ದಿ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಪೋಸ್ಟ್ ದೆಮ್ ಟು ಲೆಜರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 2 ರೀತಿ ಕೇಳ್ಬೋದು ಜರ್ನಲ್ ಮೇಲೆ. ಒಂದು ಜರ್ನಲ್ ಎಂಟ್ರಿ ಅಷ್ಟೇ, ಅವಾಗ ಜಾಸ್ತಿ ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಜರ್ನಲ್ ಎಂಟ್ರಿ ಹಾಕಬೇಕು. ಇನ್ನು ಲೆಡ್ಜರ್ ಪೋಸ್ಟಿಂಗನ್ನು ಕೇಳಿದ್ರೆ ಈ ರೀತಿ ಕಡಿಮೆ ಇರುತ್ತೆ ಟ್ರಾನ್ಸಾಕ್ಷನ್ಗಳು, ಅದಕ್ಕೆ ನೀವು ಲೆಡ್ಜರ್ ಪೋಸ್ಟಿಂಗ್ ಕೂಡ ಮಾಡಬೇಕಾಗತ್ತೆ. ಬಟ್ ಬ್ಯಾಲೆನ್ಸಿಂಗ್ ಕೇಳಲ್ಲ ಯೂಶ್ವಲಿ. ಆ್ಯಂಡ್ ಬ್ಯಾಲೆನ್ಸ್ ದಿ ಸೇಮ್ ಅಂತ ಕೊಟ್ಟರೆ ಮಾತ್ರ ನಾವು ಬ್ಯಾಲೆನ್ಸ್ ಮಾಡಬೇಕು, ಇಲ್ಲ ಅಂತಂದರೆ ಜಸ್ಟ್ ಪೋಸ್ಟಿಂಗ್ ಮಾಡಿಟ್ರೆ ಸಾಕಾಗುತ್ತೆ. ಆ ಥರದ ಕ್ವಶನ್ ಇದು ಜರ್ನಲ್ ಚಾಪ್ಟರಿಂದ ಬರುವಂಥದ್ದು. 2 ಕ್ವಶನ್ ಕೇಳಿದ್ದಾರೆ ಇಲ್ಲಿ. ಹಾಗೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಮೇಲೆ ಇದೆ. ಸಬ್ಸಿಡಿಯರಿ ಬುಕ್ಕಿಂದ ಟೋಟಲ್ 2 ಕ್ವಶನ್ಗಳನ್ನು ಕೇಳ್ಬೋದು ಅಥವಾ 3 ಕ್ವಶನ್ಗಳನ್ನು ಕೇಳ್ಬೋದು. ಇಲ್ಲಿ 2 ಕ್ವಶನ್ ಕೇಳಿದ್ದಾರೆ ನೋಡಿ. ಒಂದು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಮೇಲೆ ಇದೆ, ಕಂಪಲ್ಸರಿ ಕೇಳ್ತಾರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಮೇಲೆ ಒಂದು ಕ್ವಶನನ್ನು. ಇನ್ನೊಂದು ರಿಲೆವೆಂಟ್ ಸಬ್ಸಿಡಿಯರಿ ಬುಕ್ ಅಥವಾ ಪ್ರಾಪರ್ ಸಬ್ಸಿಡಿಯರಿ ಬುಕ್ಸ್ ಪ್ರಿಪ್ರೇಷನ್ ಮೇಲೆ ಇದೆ. ಅಂದರೆ ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ 4 ನೀವು ಪ್ರಿಪೇರ್ ಮಾಡಬೇಕಾಗತ್ತೆ ಅಂಥ ಕ್ವಶನ್ ಇದು. ಇದರಲ್ಲಿ ಇನ್ನೂ ಒಂಥರ ಕೇಳ್ಬೋದು, ಪರ್ಚೇಸ್ ರಿಟರ್ನ್ 2 ಬುಕ್ಗಳನ್ನು ಕೇಳಿ ಲೆಡ್ಜರ್ ಪೋಸ್ಟಿಂಗ್ ಹಾಕಿ ಅಂತ ಕೇಳ್ಬೋದು, ಅಥವಾ ಸೇಲ್ಸ್ ರಿಟರ್ನ್ ಬುಕ್ಗಳನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿ ಲೆಡ್ಜರ್ ಪೋಸ್ಟಿಂಗ್ ಕೇಳ್ಬೋದು. ಆ ಥರದ ಕ್ವಶನ್ ಕೂಡ ಕೆಲವೊಂದು ಕ್ವಶನ್ ಪೇಪರ್ಗಳಲ್ಲಿ ರಿಪೀಟ್ ಆಗಿದೆ. ಹಾಗಾಗಿ ನೀವು ಆ ಥರದ ಲೆಕ್ಕಗಳನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಈ ಒಂದು ಕ್ವಶನ್ ಪೇಪರಲ್ಲಿ 2 ಕ್ವಶನ್ಗಳನ್ನು BRS ಇಂದ ಕೇಳಿದ್ದಾರೆ ನೋಡಿ. ವೆಯ್ಟೇಜ್ ಆಫ್ ಮಾರ್ಕ್ಸ್ BRSಗೆ ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲಿ, ಬಟ್ ಇದು ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಚೇಂಜಸ್ ಆಗ್ಬೋದು. ಸೊ ಇಲ್ಲಿ BRS ಮೇಲೆ 2 ಕ್ವಶನ್ ಇದೆ. ನಿಮ್ಗೆ ಗೊತ್ತಿದೆ 4 ಕೇಸ್ಗಳು ಬರುತ್ತೆ BRSಲ್ಲಿ. ಆ 4 ಕೇಸ್ಗಳಲ್ಲಿ ಯಾವ ಕ್ವಶನ್ಗಳನ್ನು ಬೇಕಿದ್ರೂ ಅವರು 12 ಮಾರ್ಕ್ಸಲ್ಲಿ ಕೇಳ್ಬೋದು. ಅಂದರೆ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ಓವರ್ ಡ್ರಾಫ್ಟ್ ಆಸ್ ಪರ್ ಪಾಸ್ಬುಕ್ ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ವಶನ್ಗಳು ರಿಪೀಟ್ ಆಗಿದೆ. ಹಾಗೆ ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ಬೇರೆ ಬೇರೆ ಕೇಸಸ್ಸಿಂದ ಕೇಳ್ಬೋದು. BRS ಕೇಳ್ತಾರೆ. ಇದನ್ನು ತುಂಬ ಈಸಿಯಾಗಿ ಅನಾಲಿಸಿಸ್ ಟೇಬಲ್ ಮೂಲಕ ಅನಲೈಸ್ ಮಾಡಿ ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ ಅಂತ ಅನಲೈಸ್ ಮಾಡಿ ಸಾಲ್ವ್ ಮಾಡ್ಬೋದು. 5 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೋದು ಅಂಥ ಒಂದು ಟೆಕ್ನಿಕ್ ಇದೆ. ಅದನ್ನು ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಅದರ ವಿಡಿಯೋ ಲಿಂಕನ್ನು ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಐ ಬಟನ್ನಲ್ಲಿ ಕೂಡ ತೋರಿಸ್ತಾ ಇದೆ. ನೀವು ಕೂಡ ಆ ವಿಡಿಯೋನ ನೋಡಿ ಈ ಟ್ರಿಕ್ಕನ್ನು ಕಲ್ತ್ಕೊಳ್ಬೋದು. ಇದಿಷ್ಟು 32 ಕ್ವಶನ್ಗಳು ಟೋಟಲ್ ಅಕೌಂಟೆನ್ಸಿ ಕ್ವಶನ್ ಪೇಪರಲ್ಲಿ ಇರುತ್ತೆ. ಇದು 1 ವರ್ಷದ್ದಾಯಿತು. ಇನ್ನು 2024 ಕ್ವಶನ್ ಪೇಪರ್ ಹೇಗಿದೆ ನೋಡೋಣ. ಸೊ 2024 ಕ್ವಶನ್ ಪೇಪರಲ್ಲಿ ಕೂಡ ಅಷ್ಟೇ 1 ಮಾರ್ಕ್ಸಲ್ಲಿ ಫಸ್ಟಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿದೆ. ಹಾಗೆಯೇ ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇದೆ ವಿತ್ ಅಪ್ರಾಪ್ರಿಯೇಟ್ ವರ್ಡ್ಸ್. ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು ವರ್ಡ್ಸನ್ನು, ನೀವು ಅದನ್ನು ಫಿಲಪ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಅದಾದ ನಂತರ 1 ವರ್ಡ್ ಆರ್ 1 ಸೆಂಟೆನ್ಸ್ ಕ್ವಶನ್ ಇದೆ ನೋಡಿ. ಇಲ್ಲಿ ಒಂದು ಎಕ್ಸ್ಪಾಂಡ್ ಕೇಳಿದ್ದಾರೆ, ಹಾಗೆ ಒಂದು ಮೀನಿಂಗ್ ಇದೆ. ಅದೇ ರೀತಿ ಟ್ರೂ ಆ್ಯಂಡ್ ಫಾಲ್ಸ್ ಕ್ವಶನ್ಗಳು 2 ಕೊಟ್ಟಿದ್ದಾರೆ. ಸೊ ಎಲ್ಲ ಚಾಪ್ಟರಿಂದ ಬರುತ್ತೆ ಇದು. ವೇಟೇಜ್ ಆಫ್ ಮಾರ್ಕ್ಸ್ ಇದೇ ಚಾಪ್ಟರಿಂದ ಎಷ್ಟು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಮಿಡ್ ಟರ್ಮಲ್ಲಿ ಯಾವ ಚಾಪ್ಟರಿಂದ ಬೇಕಿದ್ರೂ ಕ್ವಶನ್ಗಳು ಯಾವುದೇ ಸೆಕ್ಷನಿಗೆ ಬರ್ಬೋದು. 6 ಮತ್ತು 12 ಮಾರ್ಕ್ಸಲ್ಲಿ ಮಾತ್ರ ನಾವು ಇದೇ ಕ್ವಶನ್ ಬರುತ್ತೆ ಅನ್ನೋದನ್ನು ಹೇಳ್ಬೋದು ಅಷ್ಟೇ. ಬಟ್ 1 ಆ್ಯಂಡ್ 2 ಮಾರ್ಕ್ಸಲ್ಲಿ ಇದೇ ಬರುತ್ತೆ, ಇದೇ ರಿಪೀಟ್ ಆಗುತ್ತೆ ಅನ್ನೋದು ಹೇಳೋದು ಕಷ್ಟ ಆಯಿತಾ. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ಇದನ್ನು ಖಂಡಿತವಾಗಿ ಸಾಲ್ವ್ ಮಾಡ್ಬೋದು, ಅಷ್ಟು ಈಸಿಯಾಗಿ ಕೇಳಿರ್ತಾರೆ. ಇನ್ನು ಸೆಕ್ಷನ್ ಬಿದಲ್ಲಿ ಆರ್ ಪಾರ್ಟ್ ಬಿದಲ್ಲಿ 2 ಮಾರ್ಕ್ಸ್ ಕ್ವಶನಲ್ಲಿ ನೋಡಿ ಅಗೇನ್ ಡಿಫೈನ್ ಅಕೌಂಟಿಂಗ್ ರಿಪೀಟ್ ಆಗಿದೆ. ಆ್ಯಂಡ್ ಒಂದಷ್ಟು ಮೀನಿಂಗ್ ಕೇಳಿದ್ದಾರೆ, ಡಿಸ್ಕೌಂಟ್ ಮೀನಿಂಗ್ ಕೇಳಿದ್ದಾರೆ, ಆಮೇಲೆ ಕಾಂಟ್ರಾ ಎಂಟ್ರಿ ಮೀನಿಂಗ್ ಕೇಳಿದ್ದಾರೆ, ನರೇಷನ್ ಕೇಳಿದ್ದಾರೆ, ಹಾಗೆ ಮೆಥಡ್ಸ್ ಕೇಳಿದ್ದಾರೆ. ಮೆಥಡ್ಸ್ ಆಫ್ ಪ್ರಿಪೇರಿಂಗ್ ಟ್ರಯಲ್ ಬ್ಯಾಲೆನ್ಸ್ 2 ಮೆಥಡನ್ನು ಕೇಳಿದ್ದಾರೆ. ಸೊ ಇದಿಷ್ಟು ಕ್ವಶನ್ಗಳು ಪಾರ್ಟ್ ಬಿದಲ್ಲಿ ಬಂದಿದೆ. ಇದರಲ್ಲಿ ಯಾವುದಾದ್ರೂ 3ಕ್ಕೆ ನೀವು ಆನ್ಸರನ್ನು ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಅಂತಂದರೆ ಪಾರ್ಟ್ ಸಿಗೆ ಹೋಗೋಣ. ಪಾರ್ಟ್ ಸಿದಲ್ಲಿ 22nd ಕ್ವಶನ್ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಮೇಲೆ ಇದೆ. ಆ್ಯಂಡ್ 23rd ಕ್ವಶನ್ ಇಕ್ವೇಷನ್ ಮೇಲೆ ಇದೆ, ಅಕೌಂಟಿಂಗ್ ಇಕ್ವೇಷನ್ ಮೇಲೆ. ಸೊ ಇಲ್ಲಿ 6 ಟ್ರಾನ್ಸಾಕ್ಷನ್ ಕೇಳಿದ್ದಾರೆ. ಲಾಸ್ಟ್ ಕ್ವಶನ್ ಪೇಪರಲ್ಲಿ 3 ಟ್ರಾನ್ಸಾಕ್ಷನ್ ಇತ್ತು. ಸೊ ಯಾವ ರೀತಿ ಬೇಕಿದ್ರೂ ಕೇಳ್ಬೋದು. ಹಾಗೆ ಇಲ್ಲಿ 12 ಐಟಮ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಕ್ಯಾಟಗರೈಸ್ ಮಾಡಬೇಕು. ಇದೆರಡು 3rd ಚಾಪ್ಟರಿಂದ ಬರೋವಂಥದ್ದು. ಹೋದ ಪೇಪರಲ್ಲಿ ಕೂಡ ಸೇಮ್ ರಿಪೀಟ್ ಆಗಿತ್ತಲ್ವಾ. ನೆಕ್ಸ್ಟು ಸಿಂಪಲ್ ಕ್ಯಾಶ್ ಬುಕ್ ಕೇಳಿದ್ದಾರೆ. ಆಗಲೇ ಹೇಳಿದೆ ನಾನು, ಅಲ್ಲಿ ಪರ್ಚೇಸ್ ಬುಕ್ ಕೇಳಿದ್ರು, ಅದರಲ್ಲಿ ಯಾವ್ದು ಬೇಕಿದ್ರೂ ಕೇಳ್ಬೋದು ಅಂತ ಹೇಳಿದ್ದೆ. ಈ ಕ್ವಶನ್ ಪೇಪರಲ್ಲಿ ಸಿಂಪಲ್ ಕ್ಯಾಶ್ ಬುಕ್ ಮೇಲೆ ಕೇಳಿದ್ದಾರೆ. ಸೊ ಇದಲ್ಲದೆ ಸೇಲ್ಸ್ ಬುಕ್ ಮೇಲೆ ಕೂಡ 6 ಮಾರ್ಕಿನ ಕ್ವಶನ್ ಬರ್ಬೋದು. ಸೊ 3ರಲ್ಲಿ ಯಾವುದಾದ್ರೂ ಒಂದರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ಪೆಟಿ ಕ್ಯಾಶ್ ಬುಕ್, ಒಂದು ಕಂಪಲ್ಸರಿ ಕ್ವಶನ್ ಪೆಟಿ ಕ್ಯಾಶ್ ಬುಕ್ ಮೇಲೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಕೇಳಿದ್ದಾರೆ. ಇಲ್ಲಿ ಕೂಡ ಅಷ್ಟೇ, ಟ್ರಯಲ್ ಬ್ಯಾಲೆನ್ಸ್ ಆರ್ ರೆಕ್ಟಿಫಿಕೇಷನ್ ಆಫ್ ಎರರ್ 2 ಮೇಲೆ ಯಾವ್ದು ಬೇಕಿದ್ರೂ ಬರ್ಬೋದು. ಅಂದರೆ ನಿಮ್ಮ ಸಿಲೆಬಸ್ಗೆ ರೆಕ್ಟಿಫಿಕೇಷನ್ ಆಫ್ ಎರರ್ಸ್
ಪಾರ್ಟ್ ಕೂಡ ಇನ್ಕ್ಲೂಡ್ ಆಗಿದ್ದರೆ ಅವಾಗ ಎರಡರಲ್ಲಿ ಯಾವುದನ್ನು ಬೇಕಿದ್ರೂ 6 ಮಾರ್ಕಿಗೆ ಕೇಳ್ಬೋದು. ಬಟ್ ಮೋಸ್ಟ್ ಪ್ರೊಬಾಬಲ್ ಕ್ವಶನ್ ಈಸ್ ಟ್ರಯಲ್ ಬ್ಯಾಲೆನ್ಸ್ ಆಯಿತಾ. ಇದು 5 ಕ್ವಶನ್ಗಳು ಲಾಸ್ಟ್ ಪೇಪರಲ್ಲಿ ಹೇಗಿತ್ತು ಹಾಗೆ ರಿಪೀಟ್ ಆಗಿದೆ. ಒಂದು ಸಿಂಪಲ್ ಕ್ಯಾಶ್ ಬುಕ್ ಕೇಳಿದ್ದಾರೆ ಪರ್ಚೇಸ್ ಬುಕ್ ಬದಲಾಗಿ, ಅಷ್ಟೇ ಚೇಂಜಸ್ ಆಗಿರೋದು. ಇನ್ನು ಪಾರ್ಟ್ ಡಿಗೆ ಬಂದರೆ ಪಾರ್ಟ್ ಡಿದಲ್ಲಿ ನೋಡಿ 6 ಕ್ವಶನ್ಗಳಲ್ಲಿ ಮೊದಲನೇದು ಮತ್ತು ಎರಡನೇದು ಜರ್ನಲ್ ಮೇಲೆ ಇದೆ. ಮೊದಲನೇದು ಜರ್ನಲ್ ಎಂಟ್ರಿ ಅಷ್ಟೇ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್ ಜರ್ನಲ್ ಎಂಟ್ರಿ ವಿತ್ ಲೆಜರ್ ಪೋಸ್ಟಿಂಗ್ ಕೇಳಿದ್ದಾರೆ, ಪೋಸ್ಟ್ ದೆಮ್ ಟು ಲೆಜರ್ ಅಂತ ಹೇಳಿದ್ದಾರೆ. ಸೊ ಇದೆರಡು ಕ್ವಶನ್ಗಳು ಜರ್ನಲ್ ಮೇಲೆ ಬಂದಿದೆ. ಇನ್ನು ನೆಕ್ಸ್ಟ್ 2 ಕ್ವಶನ್ಗಳು ಸಬ್ಸಿಡಿಯರಿ ಬುಕ್ ಚಾಪ್ಟರ್ನಿಂದ ಬಂದಿದೆ. ಸೊ ಇಲ್ಲಿ ಪ್ರಾಪರ್ ಸಬ್ಸಿಡಿಯರಿ ಬುಕ್ಸ್ ಪ್ರಿಪ್ರೇಷನ್ ಕೇಳಿದ್ದಾರೆ, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್. ಹಾಗೆ ನೆಕ್ಸ್ಟ್ ಕ್ವಶನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಮೇಲೆ ಇದೆ. ಇದೆರಡು ಕಂಪಲ್ಸರಿ ಕ್ವಶನ್ಗಳು. ಈ ಕ್ವಶನ್ ಮಾತ್ರ ಹೇಳೋದಕ್ಕಾಗಲ್ಲ, 4 ಬುಕ್ಗಳನ್ನು ಪ್ರಿಪೇರ್ ಮಾಡೋ ಪ್ರಾಬ್ಲಮನ್ನು ಕೇಳ್ಬೋದು, ಇಲ್ಲ 2 ಬುಕ್ಗಳನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿ ಲೆಜರ್ ಪೋಸ್ಟಿಂಗ್ ಕೂಡ ಕೇಳ್ಬೋದು. ಅದರಲ್ಲಿ ಯಾವ್ದು ಬೇಕಿದ್ರೂ ಬರ್ಬೋದು. ಇನ್ನು ಲಾಸ್ಟ್ 2 ಕ್ವಶನ್ಗಳನ್ನು ಇವರು BRS ಮೇಲೆ ಕೇಳಿದ್ದಾರೆ. ಲಾಸ್ಟ್ ಇಯರಲ್ಲಿ ಕೂಡ BRS ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ಮೊದಲನೇ ಕ್ವಶನ್ ಇದೆ. ಆಮೇಲೆ ಪಾಸ್ಬುಕ್ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಸೆಕೆಂಡ್ ಕ್ವಶನಲ್ಲಿದೆ. ಸೊ ಈ ಥರದಲ್ಲಿ ಕೇಳಿದ್ದಾರೆ. ಇನ್ನೂ 2 ಕೇಸ್ಗಳಿದೆ ಇದರಲ್ಲಿ, ಅದನ್ನು ಕೂಡ ಕೇಳ್ಬೋದು. ಟೋಟಲ್ ಆಗಿ 2 ಕ್ವಶನ್ಗಳನ್ನು ಈ ಕ್ವಶನ್ ಪೇಪರಲ್ಲಿ ಕೂಡ ಕೇಳಿದ್ದಾರೆ. ಅಂದರೆ ವೇಟೇಜ್ ಆಫ್ ಮಾರ್ಕ್ಸ್ ಅಗೇನ್ BRS ಮೇಲೆ ಜಾಸ್ತಿ ಮಾಡಿದ್ದಾರೆ ಇವರು. ಸಪೋಸ್ ಸಬ್ಸಿಡಿಯರಿ ಬುಕ್ಸ್ ಮೇಲೆ ವೇಟೇಜ್ ಆಫ್ ಮಾರ್ಕ್ಸ್ ಜಾಸ್ತಿ ಕೊಟ್ಟರೆ ಅವಾಗ BRS ಇಂದ ಒಂದೇ ಕ್ವಶನ್ ಬರುತ್ತೆ, ಸಬ್ಸಿಡಿಯರಿ ಬುಕ್ಸ್ ಮೇಲೆ ಮತ್ತೊಂದು ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವ ರೀತಿಯಾಗಿ ಬೇಕಿದ್ರೂ ಬರ್ಬೋದು. ಇದಿಷ್ಟು ಕ್ವಶನ್ ಪೇಪರ್ ಅನಾಲಿಸಿಸ್ ಆಯಿತು. ಇದ್ರ ಬೇಸ್ ಮೇಲೆ ನಾವು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ನೋಡೋದಿದ್ರೆ ನೋಡಿ, ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ ಇಂಪಾರ್ಟೆಂಟ್ 6 ಮಾರ್ಕ್ ಪ್ರಾಬ್ಲಮ್ಸ್. 5 ಕ್ವಶನ್ಗಳನ್ನು ನಾವು ಹೇಳ್ಬೋದು. ಇಲ್ಲಿ ಯಾವ್ಯಾವ್ದು ಬರುತ್ತಪ್ಪ ಅಂದರೆ ಮೊದಲನೇದು ಕ್ಯಾಟಗರೈಸ್ ದಿ ಫಾಲೋಯಿಂಗ್ ಅಕೌಂಟ್ಸ್ ಇಂಟು ಅಸೆಟ್, ಲಯಬಿಲಿಟಿ, ಕ್ಯಾಪಿಟಲ್, ಎಕ್ಸ್ಪೆನ್ಸ್ ಆ್ಯಂಡ್ ರೆವೆನ್ಯೂಸ್. ಸೊ ಈ ರೀತಿ ಕ್ಲಾಸಿಫಿಕೇಶನ್ ಮಾಡೋದು, ಅಥವಾ ಅನಾಲಿಸಿಸ್ ಆಫ್ ಟ್ರಾನ್ಸಾಕ್ಷನ್ ಯೂಸಿಂಗ್ ಅಕೌಂಟಿಂಗ್ ಇಕ್ವೇಷನ್. ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಬರ್ಬೋದು, ಅಥವಾ 2 ಕೂಡ ಕೇಳ್ಬೋದು. ಇನ್ನೊಂದು ಪ್ರಿಪ್ರೇಷನ್ ಆಫ್ ಪೆಟಿ ಕ್ಯಾಶ್ ಬುಕ್ ಮೇಲೆ ಕಂಪಲ್ಸರಿ ಕ್ವಶನ್ ಬರುತ್ತೆ. ಮತ್ತೊಂದು ಪ್ರಿಪ್ರೇಷನ್ ಆಫ್ ಸಿಂಪಲ್ ಕ್ಯಾಶ್ ಬುಕ್ ಆರ್ ಪರ್ಚೇಸ್ ಬುಕ್ ಆರ್ ಸೇಲ್ಸ್ ಬುಕ್, 3ರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬರುತ್ತೆ. ಹಾಗೆಯೇ ಲಾಸ್ಟಲ್ಲಿ ಪ್ರಿಪ್ರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಕೇಳ್ತಾರೆ, ಅಥವಾ ಜರ್ನಲ್ ಎಂಟ್ರೀಸ್ ಆನ್ ರೆಕ್ಟಿಫಿಕೇಷನ್ ಆಫ್ ಎರರ್ ಕೂಡ ಕೇಳ್ಬೋದು. ಸಿಲೆಬಸ್ಗೆ ನಿಮಗೆ ಈ ಪಾರ್ಟ್ ಕೂಡ ಇನ್ಕ್ಲೂಡ್ ಆಗಿದ್ದರೆ ಅವಾಗ ಅದ್ರ ಮೇಲೂ ಕ್ವಶನ್ ಬರ್ಬೋದು. ಬಟ್ ಮೋಸ್ಟ್ ಪ್ರಾಬಬಲ್ ಕ್ವಶನ್ ಈಸ್ ಟ್ರಯಲ್ ಬ್ಯಾಲೆನ್ಸ್. ಇದು 6 ಮಾರ್ಕಿನ ಕ್ವಶನ್ ಆಯಿತು. ಇನ್ನು 12 ಮಾರ್ಕ್ಸಿಗೆ ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ ನೋಡೋದಿದ್ರೆ ಜರ್ನಲ್ ಎಂಟ್ರೀಸ್ ಫಾರ್ 10 ಟ್ರಾನ್ಸಾಕ್ಷನ್ಸ್ ಅಥವಾ ಜರ್ನಲ್ ಎಂಟ್ರೀಸ್ ವಿತ್ ಲೆಜರ್ ಪೋಸ್ಟಿಂಗ್, ಇದೆರಡು ಮೇಲೆ ಒಂದು ಕ್ವಶನ್ ಬರುತ್ತೆ, ಅಥವಾ 2 ಕ್ವಶನ್ಗಳನ್ನು ಕೂಡ ಕೇಳ್ಬೋದು. ಇನ್ನು 3ನೇ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಇದ್ರ ಮೇಲಂತೂ ಕ್ವಶನ್ಗಳು 1 ಅಥವಾ 2 ಕೇಳ್ತಾರೆ. ನೆಕ್ಸ್ಟ್ ಒನ್ ಅಂದರೆ ಪ್ರಿಪ್ರೇಷನ್ ಆಫ್ ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್ ಮತ್ತು ಸೇಲ್ಸ್ ರಿಟರ್ನ್ ಬುಕ್. ಇದು 4 ಪ್ರಿಪೇರ್ ಮಾಡೋದಕ್ಕೆ ಹೇಳ್ಬೋದು. ಇಲ್ಲಾಂದರೆ ಆಗಲೇ ಹೇಳಿದ್ನಲ್ಲ, ಸೇಲ್ಸ್ ರಿಟರ್ನ್ ಬುಕ್ ವಿತ್ ಲೆಜರ್ ಪೋಸ್ಟಿಂಗ್ ಆರ್ ಪರ್ಚೇಸ್ ರಿಟರ್ನ್ ಬುಕ್ ವಿತ್ ಲೆಜರ್ ಪೋಸ್ಟಿಂಗ್, ಈ ಥರದ ಕ್ವಶನ್ ಕೂಡ ಕೇಳ್ಬೋದು. ಆ್ಯಂಡ್ ಲಾಸ್ಟ್ಲಿ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ಆಲ್ 4 ಕೇಸಸ್ ಸಿಲೆಬಸ್ಗೆ ಇದೆ. ಅದರಲ್ಲಿ ಯಾವುದೇ 1 ಅಥವಾ 2 ಕ್ವಶನ್ಗಳನ್ನು ಅವರು ಕೇಳ್ಬೋದು. ಇಷ್ಟು 12 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಇದೆಲ್ಲದರ ಮೇಲೆ ಈ ಕ್ವಶನ್ ಪೇಪರಲ್ಲಿ ನಾನು ತೋರಿಸಿದ್ನಲ್ಲ ಈಗ ಕ್ವಶನ್ಗಳನ್ನು, ಅದೆಲ್ಲ ಕ್ವಶನ್ಗಳನ್ನು ಸಾಲ್ವ್ ಮಾಡಿರುವಂಥ ವಿಡಿಯೋ ಕೂಡ ಅವೈಲೇಬಲ್ ಇದೆ ನಮ್ಮ ಚಾನಲಲ್ಲಿ. ವಿಡಿಯೋ ಕೆಳಗಡೆ ಇರುವಂಥ ಟೈಟಲನ್ನು ಕ್ಲಿಕ್ ಮಾಡಿ ನೀವು ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿದರೆ ಅಲ್ಲಿ ಫಸ್ಟ್ PU ಸಿಲೆಬಸ್ ಮೇಲೆ ಅಪ್ಲೋಡ್ ಆಗಿರೋ ಎಲ್ಲ ವಿಡಿಯೋ ಲಿಸ್ಟ್ ಸಿಗುತ್ತೆ. ಹಾಗೆ ಈ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿರುವಂಥ ವಿಡಿಯೋ ಕೂಡ ಅವೈಲೇಬಲ್ ಇರುತ್ತೆ. ಎಕ್ಸಾಮಿಗೆ ಇನ್ನೇನು ಜಾಸ್ತಿ ದಿನ ಉಳಿದಿಲ್ಲ, ಇವತ್ತಿನೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಅಕೌಂಟೆನ್ಸಿ ಮಿಡ್ ಟರ್ಮ್ ಎಕ್ಸಾಮ್ ಡೇಟ್ ಯಾವುದು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ದಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ಟಾಪಿಕಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ಅದನ್ನು ನಮಗೆ ತಿಳಿಸ್ಬೋದು. ನಾನು ಅದನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಸ್ಗಳು ಬೇಕಿದ್ರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ತೀರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೇ ಥರದ ಇನ್ನಷ್ಟು ಈಸಿ ಆಗಿರುವಂಥ ವಿಡಿಯೋಗೋಸ್ಕರ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.